ಇನ್ನು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪ್ರತಿಭಟನೆ ಬಳಿಕ ಎಚ್ಚೆತ್ತಿರುವಂತದ್ದು ರಾಜ್ಯ ಸರ್ಕಾರ. ಇಂದು ಮಧ್ಯಾಹ್ನ 3ಕ್ಕೆ ಮದ್ದೂರಿನಲ್ಲಿ ಶಾಂತಿ ಸಭೆಯನ್ನ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರ ಕೂಡ ಇದು ರಾಜಕೀಯವಾಗಿ ತಿರುವನ್ನ ಪಡ್ಕೊಂಡ್ಬಿಟ್ರೆ ಸರ್ಕಾರಕ್ಕೂ ಕೂಡ ಹೊಡ್ತಾ ಅದು. ಸೊ ಹೀಗಾಗಿ ಶಾಂತಿ ಸಭೆಯನ್ನ ಕರೀಲಿಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮದ್ದೂರಿನಲ್ಲಿ ಶಾಂತಿ ಸಭೆ ಇದೆ. ಸಚಿವ ಚಲವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ, ಎರಡು ಕೋಮಿನ ಮುಖಂಡರ ಜೊತೆ ಮಾತುಕತೆಯನ್ನ ಮಾಡಲಾಗುತ್ತೆ. ಶಿವಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಅಲ್ಲಿನ ಸ್ಥಳೀಯ ಶಾಸಕರೇ ಇಲ್ಲ, ಅವರು ವಿದೇಶದಲ್ಲಿದ್ದಾರೆ. ಸೊ ಹೀಗಾಗಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಚಲವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಂತಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಸಹಜವಾಗಿ ಇಂಥ ದೊಡ್ಡ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ, ಸದ್ದನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶಾಂತಿ ಸಭೆಯನ್ನ ಮಾಡಿ ಇನ್ನು ಮುಂದೆ ಈ ರೀತಿಯಾಗಿ ಆಗಬಾರ್ದು, ಯಾವ ಕಾರಣಕ್ಕೆ ಆಯ್ತೋ ಏನೋ ಗೊತ್ತಿಲ್ಲ, ಬಟ್ ಇನ್ನು ಮುಂದೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಲಾಗುತ್ತೆ. ಎರಡು ಕೋಮಿನ ಮುಖಂಡರನ್ನ ಕರೆಸಿ ಅಲ್ಲಿ ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಮುಂದಿನ ಸುದ್ದಿ ಹೋಗೋಣ. ಜಿಲ್ಲೆಗೂ ವ್ಯಾಪಿಸ್ತಾ ಇದೆ ಕೋಮು ಸಂಘರ್ಷಗಳು. ಶಾಂತಿ ಸುವ್ಯವಸ್ಥೆ ಸ್ಥಾಪನೆಗೆ ಕ್ರಮ. ಎಲ್ಲೆಡೆ ಮಂಗಳೂರು ಮಾಡೆಲ್ ಆಂಟಿ ಕಮ್ಯುನಲ್ ವಿಂಗ್ ಸರ್ಕಾರದಿಂದ ಶೀಘ್ರವೇ ಜಾರಿ. ರಾಜ್ಯದಾದ್ಯಂತ ಎಸಿಎಫ್. ಕೋಮು ಸಂಘರ್ಷ, ಧರ್ಮಗಳ ನಡುವೆ ಹೊಡೆದಾಟ ಆಗುವಂಥದ್ದು, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಗಳಾಗುವಂಥದ್ದು, ಇದೆಲ್ಲವೂ ಕೂಡ ಕರಾವಳಿಯಲ್ಲಿ ಮಾಮೂಲಾಗ್ಬಿಟ್ಟಿರುವಂಥದ್ದು. ಅದು ಈಗ ದಕ್ಷಿಣ ಕರ್ನಾಟಕ ವ್ಯಾಪ್ತಿಗೂ ಕೂಡ ವಿಸ್ತರಿಸ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಇಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಗಲಾಟೆ ಆಗ್ತಾ ಇದೆ, ಕೋಮು ಸಂಘರ್ಷಗಳು ಎದ್ದೇಳ್ತಾ ಇದ್ದಾವೆ ಅಂತ. ಸೊ ಈ ಕಾರಣಕ್ಕೋಸ್ಕರ ಮಂಗಳೂರಿನ ರೀತಿಯಲ್ಲೇ ಎಲ್ಲಾ ಕಡೆನೂ ಕೂಡ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ತರಲಿಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ. ಕೋಮು ಗಲಭೆ, ಶಾಂತಿ ಸುವ್ಯವಸ್ಥೆಗೆ ಭಂಗ ಬರ್ತಾ ಇದೆ. ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆಗೆ ಚಿಂತನೆ. ರಾಜ್ಯದಾದ್ಯಂತ ಎಸಿಎಫ್ ವಿಸ್ತರಣೆಗೆ ಸರ್ಕಾರದ ಚಿಂತನೆ. ಪ್ರತಿ ಕಂದಾಯ ವಿಭಾಗದಲ್ಲಿ ಎಸಿಎಫ್ ಜಾರಿಗೆ ಚಿಂತನೆಯನ್ನ ಮಾಡಲಾಗ್ತದೆ. ಇದರಿಂದ ಕಾನೂನು ಸುವ್ಯವಸ್ಥೆ ಸುಧಾರಣೆಯ ಲೆಕ್ಕಾಚಾರವನ್ನ ಹಾಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ, ಮೇನ್ ಅಂದ್ರೆ ಬೆಂಗಳೂರು ಸಿಟಿ, ಅದರ ಜೊತೆಗೆ ದಕ್ಷಿಣ ಕರ್ನಾಟಕ ಭಾಗದ ಪ್ರಮುಖ ಕೇಂದ್ರ ಜಿಲ್ಲೆ ಆಗಿರುವಂಥ ಮೈಸೂರು, ಕಿತ್ತೂರು ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಬೆಳಗಾವಿ, ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಕಲಬುರಗಿ, ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಎಸಿಎಫ್ಗೆ ಚಿಂತನೆಯನ್ನ ಮಾಡಲಾಗಿದೆ. ಶೀಘ್ರವೇ ಅಧಿಕಾರಿಗಳ ಜೊತೆ ಸಭೆ ಬಳಿಕ ಸಿಎಂ ನಿರ್ಧಾರವನ್ನ ಮಾಡ್ತಾರಂತೆ. ಇಲ್ಲಿ ಮೇನ್ಲಿ ಕರಾವಳಿ ಭಾಗದಲ್ಲಿ ಎಸಿಎಫ್ ಅನ್ನ ಮಾಡಲಾಗಿತ್ತು. ಬಿಕಾಸ್ ಅಲ್ಲಿ ಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯ ಕಾನ್ಸಂಟ್ರೇಟ್ ಮಾಡಿ ಎಸಿಎಫ್ ಅನ್ನ ರಚನೆ ಮಾಡಲಾಗಿತ್ತು. ಅಲ್ಲಿ ಕೋಮು ಸಂಘರ್ಷ ಜಾಸ್ತಿ ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಸ್ಪೆಷಲಿ ಸುಹಾಸ್ ಶೆಟ್ಟಿ ಕೊಲೆ ಆದ ಬಳಿಕ ಅಂತೂ ಎಸಿಎಫ್ ಅನ್ನ ರಚನೆ ಮಾಡಲಾಗಿತ್ತು. ಬಿಕಾಸ್ ದೊಡ್ಡ ಮಟ್ಟದಲ್ಲಿ ನಡೀತಾನೆ ಹೋಗ್ತಾ ಇತ್ತು. ಒಮ್ಮೆ ಹಿಂದೂ ಧರ್ಮದವರಾದ್ರೆ ಮತ್ತೊಂದು ಕಡೆ ಮುಸ್ಲಿಂ ಧರ್ಮದವರು, ಈ ರೀತಿಯಾಗಿ ಸರಣಿ ಹತ್ಯೆಗಳನ್ನ ಮಾಡಲಾಗ್ತಾ ಇತ್ತು. ಸೊ ಹೀಗಾಗಿನೇ ಎಸಿಎಫ್ ಅನ್ನ ತರಲಾಗಿತ್ತು. ಅದನ್ನ ಈಗ ರಾಜ್ಯದಾದ್ಯಂತ ವಿಸ್ತರಿಸಲಿಕ್ಕೆ ಮುಂದಾಗಿದ್ದಾರಂತೆ. ಆದರೆ ಇದಕ್ಕೆ ಸಿಬ್ಬಂದಿಯನ್ನ ಯಾರನ್ನ ನಿಯೋಜನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಬರ್ತವೆ. ಸಿಬ್ಬಂದಿಗಳು ಬೇಕಲ್ಲ, ನಿಯೋಜನೆಯನ್ನ ಮಾಡಲಿಕ್ಕೆ ಸಿಬ್ಬಂದಿ ಬೇಕು ಪ್ರಮುಖವಾಗಿ. ಯಾಕೆಂದ್ರೆ ಕರಾವಳಿ ಭಾಗದಲ್ಲಿ ಎಸಿಎಫ್ ಅನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಲ್ಲಿ ನಕ್ಸಲ್ ಫೋರ್ಸ್ ನಲ್ಲಿ ಇದ್ದಿದ್ದಂತಹ ಒಂದು ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. ನಕ್ಸಲ್ ಫೋರ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿ. ಸೊ ಹೀಗಾಗಿ ಈ ಒಂದು ಪ್ರಮುಖ ಕೇಂದ್ರಗಳಲ್ಲಿ ಎಸಿಎಫ್ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಸಿಬ್ಬಂದಿಯನ್ನ ಹಾಕ್ತಾರೆ, ಯಾವ ಸಿಬ್ಬಂದಿಯನ್ನ ಹಾಕ್ತಾರೆ, ಯಾರಿಗೆ ನೇತೃತ್ವವನ್ನ ಕೊಡಲಾಗುತ್ತೆ, ಇದು ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರ ಎಸಿಎಫ್ ರಚನೆಯಿಂದಾಗಿ ಆಗುವಂತ ಪ್ಲಸ್ ಮತ್ತೆ ಪರಿಣಾಮಗಳು ಯಾವ ರೀತಿಯಾಗಿದ್ದಾವೆ, ಮತ್ತೆ ಸಿಬ್ಬಂದಿ ಕೊರತೆ ಅನ್ನುವಂಥದ್ದು ಕಾಡುತ್ತೆ. ಇಲ್ಲಿ ಎಸಿಎಫ್ ರಚನೆ ಮಾಡಿಬಿಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರೆ ಸಾಲೋದಿಲ್ಲ. ಬಿಕಾಸ್ ಕರಾವಳಿ ಭಾಗದಲ್ಲಿ ರಚನೆ ಮಾಡಿದಂಥ ಸಂದರ್ಭದಲ್ಲಿ ನಕ್ಸಲ್ ಫೋರ್ಸ್ ಅನ್ನ ರದ್ದು ಮಾಡಿದ ಬಳಿಕ ಆ ಪೊಲೀಸನ್ನೆಲ್ಲರನ್ನೂ ಕೂಡ ಎಸಿಎಫ್ಗೆ ಹಾಕಲಾಗಿತ್ತು. ಇಲ್ಲಿ ಯಾವ ರೀತಿಯಾಗಿದೆ ಪ್ಲಾನ್ ಅಂತ? ಪೃಥ್ವಿರಾಜ್, ಭಾಳ ಮುಖ್ಯವಾಗಿ ಕರಾವಳಿ ಭಾಗವನ್ನು ಹೊರತುಪಡಿಸಿ ಇತ್ತೀಚೆಗೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಮೈಸೂರು ಸುತ್ತಮುತ್ತ, ಮೈಸೂರು ನಗರ ಆಗಿರ್ಬೋದು, ಮಡಿಕೇರಿ ಮತ್ತು ಮಂಡ್ಯ, ಯಾಕಂತ ಹೇಳಿದ್ರೆ ಶಾಂತಿಯುತವಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಇತ್ತೀಚೆಗೆ ಕೋಮು ಗಲಭೆ ಪ್ರಕರಣಗಳು, ಕೋಮು ಪ್ರಚೋದನೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ
ಹಿರಿಯ IPS ಅಧಿಕಾರಿಗಳು CM ಸಿದ್ದರಾಮಯ್ಯನವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಏನು ಕೋಮು ಗಲಭೆಯನ್ನು ನಿಯಂತ್ರಣಕ್ಕೆ ತಂದಿರತಕ್ಕಂಥ ಆಂಟಿ ಕಮ್ಯುನಲ್ ಫೋರ್ಸ್ ಏನಿದೆ, ಅಂದರೆ ಕೋಮು ಗಲಭೆ ನಿಯಂತ್ರಣ ಪಡೆ ಏನಿದೆ, ಅದನ್ನು ರಾಜ್ಯದ ಪ್ರಮುಖ ಕೇಂದ್ರಗಳಲ್ಲಿ ವಿಸ್ತರಣೆ ಮಾಡಿದ್ರೆ ಕೋಮು ಗಲಭೆಗಳನ್ನ ನಿಯಂತ್ರಣ ಮಾಡ್ಬೋದು ಅನ್ನುವಂಥ ಒಂದು ಸಲಹೆಯನ್ನು ಹಿರಿಯ IPS ಅಧಿಕಾರಿಗಳು ಅನೌಪಚಾರಿಕ ಚರ್ಚೆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೇಗೆ ಈಗಾಗಲೇ ಏನು ಆಂಟಿ ನಕ್ಸಲ್ ಸ್ಕ್ವಾಡ್ ಏನಿದೆ, ಅಂದರೆ ನಕ್ಸಲ್ ನಿಗ್ರಹ ಪಡೆಯನ್ನು ರದ್ದು ಮಾಡಿ ಆ ಒಂದು ಪಡೆಯಲ್ಲಿರ್ತಕ್ಕಂಥ ಪೊಲೀಸರನ್ನು ಏನು ಆಂಟಿ ಕಮ್ಯುನಲ್ ಫೋರ್ಸ್ ಅಂದರೆ ಕೋಮು ಗಲಭೆ ನಿಯಂತ್ರಣ ಪಡೆಗೆ ಏನು ನಿಯೋಜನೆ ಮಾಡಿದ್ರು, ಅದೇ ರೀತಿಯಾಗಿ ವಿವಿಧ ರೀತಿಯಲ್ಲಿರ್ತಕ್ಕಂಥ ಈ ಹಿಂದೆ ಇರ್ತಕ್ಕಂಥ ಕೆಲವೊಂದು ಏನು ಪೊಲೀಸರುಗಳು ಅಂದರೆ ACB ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಈ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ಗೆ ನಿಯೋಜನೆ ಮಾಡಿದ್ದೇ ಆಗಿದ್ದಲ್ಲಿ ಎಲ್ಲ ಒಂದು ಕಡೆಯಾಗಿ ಕೋಮು ಗಲಭೆಗಳನ್ನು ನಿಯಂತ್ರಣ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸಿವಿಲ್ ಪೊಲೀಸ್ನವರು ಈಗಾಗಲೇ ಸ್ಥಳೀಯವಾಗಿ ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ಕಾರ್ಯದೊತ್ತಡ ಇರುತ್ತೆ. ಕೋಮು ಗಲಭೆ ಪ್ರಚೋದನೆ ಮಾಡೋರ ಮೇಲೆ ನಿಗಾ ಇಡೋದಕ್ಕೂ ಕೂಡ ಗುಪ್ತಚರ ಇಲಾಖೆ ಅಂದರೆ ಸ್ಥಳೀಯವಾಗಿ SB ಕಾನ್ಸ್ಟೇಬಲ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಪೊಲೀಸ್ನವರು ಅಲ್ಲಿ ನಿಗಾ ವಹಿಸೋದಕ್ಕಾಗೋದಿಲ್ಲ. ಒಂದು ವೇಳೆ ಈ ಒಂದು ಆಂಟಿ ಕಮ್ಯುನಲ್ ಫೋರ್ಸನ್ನು ಏನು ಪ್ರಮುಖ ಕೇಂದ್ರಗಳಲ್ಲಿ ಅಂದರೆ ಎಸ್ಪೆಷಲಿ ಮೈಸೂರು, ಕಲಬುರಗಿ, ಬೆಳಗಾವಿ, ಬೆಂಗಳೂರು ಈ ನಿಟ್ಟಿನಲ್ಲಿ ಏನಾದರೂ ಒಂದು ಫೋರ್ಸನ್ನು ರಚನೆ ಮಾಡಿದ್ದಾಗಿದ್ದಲ್ಲಿ ಆ ಒಂದು ಝೋನ್ಗೆ ಬರುವಂಥ, ವಿಭಾಗಕ್ಕೆ ಬರುವಂಥ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಅದು ನಿಗಾವನ್ನು ವಹಿಸ್ತಾರೆ. ಯಾರ್ಯಾರು ಕೋಮು ಪ್ರಚೋದನೆ ಭಾಷಣವನ್ನು ಮಾಡ್ತಾರೆ, ಮತ್ತೊಂದು ಕಡೆಗೆ ಎಲ್ಲೆಲ್ಲಿ ಒಂದು ಭಾವನಾತ್ಮಕ ಇಶ್ಯೂಗಳು ಎದ್ದೇಳ್ತವೆ, ಮತ್ತೊಂದು ಕಡೆಗೆ ಇವತ್ತು ಕಾರ್ಯಕ್ರಮಗಳು ಹೇಗೆ ನಡೀತವೆ ಅಂದರೆ ಏನೇನು ನಡೀತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದ್ರ ಬಗ್ಗೆನೇ ಎಸ್ಪೆಷಲಿ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಘಟನೆಗಳ ಮೇಲೆಯೇ ಒಂದು ನಿಗಾವನ್ನು ವಹಿಸ್ತಾರೆ. ಎಸ್ಪೆಷಲಿ ಏನಾದರೂ ಕೋಮು ಪ್ರಚೋದನೆ ಭಾಷಣ ಮಾಡುವಂಥವ್ರು ಏನಾದರೂ ಆಗಮಿಸಿದರೆ ಅವರು ಆ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಏನು ಶಿಫಾರಸನ್ನು ಮಾಡುತ್ತೆ, ಒಂದು ರೆಫರೆನ್ಸನ್ನು ಮಾಡುತ್ತೆ, ಅವ್ರಿಗೆ ಒಂದು ನಿರ್ಬಂಧವನ್ನು ಇರ್ಬೋದು. ಮತ್ತೊಂದು ಕಡೆಗೆ ಯಾರ್ಯಾರು ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಅವ್ರು ಐಡೆಂಟಿಫೈ ಮಾಡ್ತಾರೆ, ಮೂಲ ಏನು ಅನ್ನುವಂಥ ನಿಟ್ಟಲ್ಲಿ. ಎಸ್ಪೆಷಲಿ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೂಲ ಏನು ಇದುವರೆಗಾಗಿ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಎರಡೂ ಕಡೆಯವ್ರಿಗೂ ಕೂಡ ಆರೋಪ ಪ್ರತ್ಯಾರೋಪ ಕೇಳಿಬರ್ತಾ ಇದೆ. ಆದರೆ ವಾಸ್ತವತೆಯನ್ನು ಇಲ್ಲಿ ಕಂಡುಹಿಡಿಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಹಿರಿಯ IPS ಅಧಿಕಾರಿಗಳು. ಸೊ ಹೀಗಾಗಿ IPS ಅಧಿಕಾರಿಗಳ ಮಾತಿಗೆ ನೋಡೋಣ ಎಂದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿಯ IPS ಅಧಿಕಾರಿಗಳು ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟದ ಹಿರಿಯ ಉದ್ಯೋಗಿಗಳ ಜೊತೆ ಎಸ್ಪೆಷಲಿ ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಈ ರೀತಿಯಾಗಿ ಹಿರಿಯ ಸಚಿವರ ಜೊತೆ ಚರ್ಚೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಆಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡಿದ್ದೇ ಆಗಿದ್ದಲ್ಲಿ ಅಗತ್ಯವಾದಂಥ ಸಿಬ್ಬಂದಿ ಮತ್ತೊಂದು ಕಡೆಯಾಗಿ ಕಚೇರಿಯನ್ನು ಕೊಡಬೇಕಾಗುತ್ತೆ, ಮತ್ತೊಂದು ಕಡೆಗೆ ಅದಕ್ಕೆ ಆದಂಥ ಒಂದು ರೂಪುರೇಷೆಗಳನ್ನ ರೂಪಿಸಬೇಕಾಗುತ್ತೆ. ಹೀಗಾಗಿ ಸದ್ಯಕ್ಕೆ ಅಂದರೆ ಸಡನ್ನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡೋಣ ಅಂತ ಮಾತನ್ನು ಹೇಳಿಲ್ಲ, ಆದರೆ ನೋಡೋಣ ಅನ್ನುವಂಥ ಒಂದು ನಿಟ್ಟಲ್ಲಿ ಇಂಥದ್ದೊಂದು ಚಿಂತನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸಿದ್ದಾರೆ ಅಂತ. ಸೊ ಹೀಗಾಗಿಯೇ ಒಂದು ವೇಳೆ ಈ ರೀತಿಯಾದಂಥ ಒಂದು ಘಟನೆಗಳು ಅಂದರೆ ಮದ್ದೂರು ಘಟನೆ ಈಗಾಗಲೇ ಏನು ಮದ್ದೂರಿನಲ್ಲಿ ಕೋಮು ಗಲಭೆ ಕೈಮೀರಿ ಹೋಗಿರ್ತಕ್ಕಂಥ ಹಿನ್ನೆಲೆ ಎಸ್ಪೆಷಲಿ ಅಲ್ಲಿರ್ತಕ್ಕಂಥ ಪೊಲೀಸ್ನವರಿಗೆ ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಈ ರೀತಿಯಾದಂಥ ಒಂದು ಘಟನೆಗಳು ದಿನೇ ಪದೇಯಾಗಿ ಏನಾದರೂ ಉಲ್ಬಣ ಆಗಿದ್ದೇ ಆಗಿದ್ದಲ್ಲಿ ಎಸ್ಪೆಷಲಿ ಈ ವಿಂಗನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ತಿಮ್ಮೇಗೌಡರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಆ್ಯಕ್ಚುಲಿ ಇಲ್ಲಿ ACF ಅನ್ನು ರಚನೆ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಸಿಬ್ಬಂದಿ ಬೇಕು, ಕಚೇರಿಗಳು ಬೇಕು. ದಿಢೀರಂತ ಘೋಷಣೆ ಮಾಡಿಬಿಟ್ಟು ಅಲ್ಲಿ ಎಲ್ಲವನ್ನೂ ಕೂಡ ಅಲರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಈಗಿರುವಂಥ ಸಿವಿಲ್ ಫೋರ್ಸ್ನಲ್ಲೇ ಸಿಬ್ಬಂದಿಯ ಕೊರತೆ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಒಂದು ಚಿಂತನೆ ಅನ್ನುವಂಥದ್ದು ಜಾರಿಯಾಗುತ್ತೆ, ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಮಾಡುತ್ತೆ, ಕಾದು ನೋಡೋಣ.